ಹೋಗ್ಬಾರ್ದು, ಹತ್ರ ಇರೋ ನಮಗೆ ಮಾಡಬೇಡ ಅಂತ ಒಳ್ಳೇದು ಹೇಳ್ಕೊಟ್ರು. ಆದ್ರೆ ಹಂಗೆ ಹೇಳ್ಕೊಟ್ಟಿಲ್ಲ. ಅದು ರೂಲ್ಸ್ ಪ್ರಕಾರ ಅದು ಹಂಗೆ ಹೇಳಂಗಿಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನು ಆಚೆ ಬಂದು 2.5 ಲಕ್ಷದಿಂದ ಬೈಯೋರಿಂದ 10 ಲಕ್ಷದವರೆಗೂ ಹೋಗಿದ್ದೆ. ಅಲ್ಲ, ನೀವು ಕರ್ನಾಟಕದಲ್ಲಿ ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದ್ರಲ್ಲ ಸರ್. ಈಗ ಫೇಮಸ್ ಮೊದ್ಲಿಂದಾನು ಇದ್ದೆ ಸರ್. ವರ್ಲ್ಡ್ಗೆ ಫಸ್ಟ್ ಫೇಮಸ್ ಸರ್. ಬಟ್ ಕರ್ನಾಟಕದಲ್ಲಿ ಇವಾಗ ಫೇಮಸ್ ಸರ್. ಬಿಗ್ ಬಾಸ್ ಇಂದ ಕರ್ನಾಟಕದಲ್ಲಿ ಫೇಮಸ್ ಸರ್. ಅದಕ್ಕಿಂತ ಮುಂಚೆ ವರ್ಲ್ಡ್ಗೆ ಫೇಮಸ್ ಸರ್. ಬರೀ ಫಾರಿನರ್ಸ್ಗೆ ಫೇಮಸ್. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಬೋಳಿ ಮಗನೆ ಅಂತ ಬೈದಿದ್ರು. ಸರ್ಜಾಪುರ ರೋಡಲ್ಲಿ 2 ಸೈಟ್ ತೊಗೊಳ್ತೀನಿ. ಡಿಗ್ರಿ ಓದೋ ಟೈಮಲ್ಲಿ 2 ಸೈಟ್ ತೊಗೊಳ್ತೀನಿ. ನಾಯಿ ಮನೆ ಮೇಲೆ ಸಾಕಿದ್ದೆ. ಬನಶಂಕರಿ ಮನೇಲಿ 50 ನಾಯಿ ಮನೆ ಮೇಲೆ ಸಾಕಿದ್ದೆ. ಅಕ್ಕಪಕ್ಕ ಡೈಲಿ ಕಂಪ್ಲೇಂಟ್, ವಾಸನೆ, ಗಲೀಜು, ಗಲಾಟೆ, ಖಾಲಿ ಮಾಡಿ ಮನೆ ಹೋಗಿ ಅಂತ. ಕೊನೆಗೆ ನಾಯಿಗೋಸ್ಕರ ಮನೆ ಖಾಲಿ ಮಾಡಿ JP ನಗರ್ ಶಿಫ್ಟ್ ಆದ್ವಿ. ದುಡಿದ್ರೆ ಏನು ಮಾಡ್ತಾರೆ? ಸೈಟ್ ಮಾಡಬೇಕು, ಆಸ್ತಿ ಮಾಡಬೇಕು, ಇದು ಮಾಡಬೇಕು ಅಂತ. ನಾನು ಬಂದು ಕಾಲೇಜ್ ಡಿಗ್ರಿ ಲೈಫಲ್ಲೇ ಕ್ಯಾನ್ಕಾರ್ಡ್ ಡೆವಲಪರ್ಸ್ ಅಂತ, ವಕೀಲ್ ಅಂತ, ಟೌನ್ಶಿಪ್ ಅಂತ ಸರ್ಜಾಪುರ ರೋಡಲ್ಲಿ 2 ಸೈಟ್ ತೊಗೊಳ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂದರೆ ನಾನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ನಾನು ಸೆಲೆಬ್ರಿಟಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಅವ್ರೇನಂದ್ರೆ ಗಾಂಧಿವಾದಿ. ಅಂದರೆ ಈಗ ಸ್ವಚ್ಛ ಭಾರತ್ ಅಂತ ಮೋದಿಯವ್ರು ಏನಾದ್ರು ಇದ್ದಿದ್ರೆ ನಮ್ಮ ಅಪ್ಪನಿಗೆ ಕೊಡೋದು. ಯಾಕಂದರೆ ಅಷ್ಟು ಪಕ್ಕ. ಬೇರೆಯವ್ರು ಬಂದು ಸುಮ್ಮನೆ ಫೋಟೋಗೋಸ್ಕರ ನೋಡಿ ಗಿಡ ಹಾಕ್ತಾ ಇದ್ದೀನಿ, ನೋಡಿ ಹಳ್ಳ ತೆಗಿತಾ ಇದ್ದೀನಿ, ರೋಡ್ ಮಲ್ ಮುಚ್ತಾ ಇದ್ದೀನಿ, ಕಸ ಗುಡಿಸ್ತಾ ಇದ್ದೀನಿ ಅಂತ ವಿಡಿಯೋ ಮಾಡ್ಕೊಂಡು ಬಿಟ್ಟು ಅಷ್ಟೇ ಮಾರೈಸೆಂದು ಇರಲ್ಲ. ನಮ್ಮ ಅಪ್ಪನಿಗೆ ಬೆಳಗ್ಗೆ 5 ಗಂಟೆಗೆ ನಮ್ಮ ಮನೆ ಮುಂದೆ ಬನ್ನಿ, ಇಡೀ ರೋಡಲ್ಲ ನಮ್ಮ ಮನೆಯೆಲ್ಲ ಗುಡಿಸಿ, ಇಡೀ ರೋಡೆಲ್ಲ ಗುಡಿಸಿ, ಆ ಮನೆ ಗಿಡದ ನೀರು ಹಾಕಿ, ಅದ್ರ ಕೊಂಬೆ ಬೆಂಡಾಗಿದ್ರೆ ಅದನ್ನು ಹುಡುಗನಿಗೆ ದುಡ್ಡು ಕೊಟ್ಬಿಟ್ಟು ಕಟ್ಟಿಸಿ, ಅಲ್ಲಿ ಹಣ್ಣು ಬಿಟ್ಟಿದ್ರೆ ಅದನ್ನು ಕಿತ್ತಿಸಿ ಊರವ್ರಿಗೆಲ್ಲ ಹಂಚಿ. ಅಂದರೆ ಅಷ್ಟು ಸಮಾಜ ಸೇವೆ. ಅದು ಬಿಟ್ಟು 750 ಕೇಸು ಗೌರ್ಮೆಂಟ್ ಇಲಾಖೆ ಮೇಲೆ ಹಾಕಿ ಗೆದ್ದಿದ್ದಾರೆ. ಅದು ರೆಕಾರ್ಡ್ ಬ್ರೇಕ್ ಅಂತಲೇ ಹೇಳ್ತೀನಿ. ನಮ್ಮ ತಂದೆ ಬಂದು ಕರ್ನಾಟಕದಲ್ಲಿ ಯಾರು ಏನು ಮಾಡಿದ್ದಾರೆ ಅವ್ರಿಗಿಂತ 100ರಷ್ಟು ಜಾಸ್ತಿ ನಮ್ಮಪ್ಪ ಕೇಸ್ ಹಾಕಿ ಗೆದ್ದಿದ್ದಾರೆ. ಅದು ಏನು ವಿರೋಧ ಅಂದರೆ ಲಂಚ ತಗೊಳ್ತಾ ಇರ್ತಾರೆ, ಗೋಲ್ಮಾಲ್ ಮಾಡಿರ್ತಾರೆ, ಇಲ್ಲ ಅಕ್ವೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಗೌರ್ಮೆಂಟ್ ಜಾಗನ. ಆ ಥರದ್ರಲ್ಲಿ ನಮ್ಮ ಅಪ್ಪನೇ ನಂಬರ್ 1 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಮಾಜ ಸೇವಕರೇ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬರೀ ಡೌಗಳು ನಿಮ್ದು. ಏನು ಸರ್ ಇದೆಲ್ಲ ಫೇಲ್ ಆಗಿದ್ದಕ್ಕೆ? ಆಕ್ಚುಲಿ ಏನಂತ ಹೇಳಿದ್ರೆ, ಸತೀಶ್ ಸರ್ಗೆ ನಾನು ಒಂದು ಮಾತು ಹೇಳಿದ್ದೆ, ಮ್ಯೂಸಿಕ್ ಅಂತ ಒಳ್ಳೆ ಕಾಸ್ಟ್ಲಿ ಬಟ್ಟೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಗಿಫ್ಟ್ ಆಗಿ. ಹಾಗಾಗಿ ಇವತ್ತು ಏನು ಸರ್ ನೀವು ತಮಾಷೆ ಕೇಳಿ ಸರ್. ನೋಡಿ ಸರ್, ಎಷ್ಟು ಒಳ್ಳೆ ಗುಣ. ನನಗೆ ಇನ್ಮೇಲೆ ಕಾಸ್ಟ್ಲಿ ಶರ್ಟ್ಸ್ ಎಲ್ಲ ಇವರೇ ಇಂಪೋರ್ಟ್ ಮಾಡಿ ತರಿಸ್ಕೊಡೋದು. ನನಗೆ ಯಾರ ಡೌಟ್ ಇದ್ರೆ ಹೋಗಿ ಇವ್ರನ್ನ ಇಟ್ಕೊಳ್ಳಿ, ಸರ್ ಓಪನ್ ಮಾಡ್ಬೋದಾ? ನನಗೆ ಒಳ್ಳೆ ಗುಡ್ ಫ್ರೆಂಡು. ಆ ನಾಯಿದು ಏನೋ ಒಂದು ಆಗಿದ್ದು ಎಷ್ಟು ಚೆನ್ನಾಗಿ ವಿವರಣೆ. ಇಲ್ಲ, ಇಷ್ಟು ದಿನ ಅವರು ಪಾಪ ಚಾನಲಲ್ಲಿ ಹೇಳ್ತಾ ಇದ್ರು ಅಂಜನ್ ಅವರು ಅಂತ. ಯಾರು ಅನ್ನೋದು ಗೊತ್ತಾಗಿರಲಿಲ್ಲ. ಸೊ ಸೂಪರ್ ಆಗಿದೆ ಸರ್. ಅಯ್ಯೋ, ನನ್ನ ಫೇವ್ರೇಟ್ ಕಲರ್ ಜಿಂಗ್ಜಾಂಗ್ ಚಾಕ್. ನಾನು ಈ ಥರದೇ ಕೇಳೋದು ಇವ್ರಿಗೆ, ಕಲರ್ದು ಅಂತ. ಅಪ್ಪ ನನಗೆ ಹೇಳಿ ಮಾಡಿಸ್ದಂಗಿದೆಯಲ್ಲ ಸರ್. ಕಲರ್ ನಾನು ಈ ಥರದೇ ಸೆಟ್ ಆಗೋದು ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಪ್ಲೇನು ನಾರ್ಮಲ್ ಈ ಥರ ಹಾಕಿದ್ರೆ ನಂಗೆ ಚೆನ್ನಾಗಿ ಕಾಣಲ್ಲ, ಬ್ಲ್ಯಾಕ್ ಇಲ್ಲ ಸರ್. ನೀವು ಇಟ್ಕೊಳ್ಳಿ ಹಂಗೆ ಸರ್. ಕಂಪ್ನಿ ಸರ್ ಅದ್ರದ್ದು ಚಾನಲ್ ಅಂತ ಬ್ರ್ಯಾಂಡ್ ಸರ್, ಇದು ಚಾನಲ್. ಅವ್ರು ಪ್ರತಿಯೊಂದು ಶರ್ಟ್ ಹಾಕೋದು ಜನ ಕಮೆಂಟ್ ಮಾಡ್ತಾರೆ. ನಮ್ಮ ಚಾನಲ್ಗಳಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದ್ದಾರೆ, ಈ ಶರ್ಟ್ ಎಷ್ಟುದು? ಎಲ್ಲ ಬ್ರ್ಯಾಂಡೆಡ್. ಹಾಗಾಗಿ ಪ್ರೈಸ್ ಹೇಳೋದು ಬೇಡ, ಇದ್ರದ್ದು ಗಿಫ್ಟ್ ಇಲ್ಲ, ನಾನೇ ಅಂದಾಜು ಹೇಳ್ಬಿಡ್ಲಾ, ಇದು ಬ್ರ್ಯಾಂಡ್ ನೋಡ್ಬಿಟ್ಟು. ಸರ್ ಚಾನಲ್ದು ಇದು ಮಿನಿಮಮ್ 80,000 ಮೇಲೆ ಇರುತ್ತೆ ಸರ್. ನಿಮ್ಗೆ ಗೊತ್ತಿರುತ್ತಲ್ಲ? ನನಗೆ ಗೊತ್ತು ಸರ್, ಮುಟ್ರೆ ಗೊತ್ತಾಗ್ಬಿಡು ಸರ್, ಹುಡುಗಿ ಮುಟ್ದಂಗ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ.